ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ತುಂಬ ದಿನ ಆದಮೇಲೆ ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ವಿಡಿಯೋ ಜೊತೆ ನಿಮ್ಮ ಹತ್ರ ಬಂದಿದ್ದೀನಿ. ಏನಪ್ಪ ಸ್ಪೆಷಲ್ ರೆಸಿಪಿ? ತುಂಬ ಸಿಂಪಲ್ ರೆಸಿಪಿ, ಎಲ್ಲರಿಗೂ ಇಷ್ಟ ಆಗುವಂತಹ ಮೊಟ್ಟೆ ಸಾರು. ತುಂಬ ಈಸಿ ಗೋ ರೆಸಿಪಿ ಇದು. ಯಾಕಂತ ಹೇಳಿದ್ರೆ ತುಂಬ ಈಸಿ, ಬೇಗ ಆಗಿಬಿಡುತ್ತೆ. ಮೊಟ್ಟೆ ಒಂದು ಬೇಯಿಸ್ಕೊಂಡ್ಬಿಟ್ರೆ ಬೇಗ ಬೇಗ ರೆಸಿಪಿ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತಿನ ಲಂಚ್ಗೆ ನಾನು ಮಾಡಿರೋದು ಮೊಟ್ಟೆ ಸಾರು. ಸೊ ಹೇಗೆ ಮಾಡಿದೆ ಬೇಗ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ ಮೊಟ್ಟೆಗಳನ್ನೆಲ್ಲ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಾನು ಮೊಟ್ಟೆಗಳನ್ನ ಯಾಕೆ ತೊಳ್ಕೊಳ್ತೀನಿ ಅಂತ ಹೇಳಿದ್ರೆ, ಮೊಟ್ಟೆ ಇಲ್ಲಿ ಮೇಲೆಲ್ಲ ತುಂಬ ಗಲೀಜಿರುತ್ತೆ. ಅದನ್ನೆಲ್ಲ ತೊಳ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಮೊಟ್ಟೆ ಒಡೆದಾಗ ಆ ಗಲೀಜು ಅದರೊಳಗಡೆ ಹೋಗೋದು ನಾವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಯಾವಾಗಲೂ ಮೊಟ್ಟೆ ತೊಳ್ಕೊಂಡೇ ನೀವು ಬೇಯಕ್ಕಿಡಿ. ಹಾಗೆ ಬೇಯಿಸೋದ್ರಿಂದನೇ ನಮಗೆ ಮೊಟ್ಟೆ ಒಡೆದ್ರೂ ಕೂಡ ಆ ಗಲೀಜು ನಮಗೆ ಮೊಟ್ಟೆ ಒಳಗಡೆ ಸೇರ್ಕೊಳ್ಳಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಮೊಟ್ಟೆ ನೋಡಿ ಈ ಥರ ನೊರೆ ಬಂದಾಗ ಆ ನೊರೆನ ಸೈಡ್ ಮಾಡಿಕೊಂಡು ನೀವು ಅದನ್ನು ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ನೊರೆನ ತೆಗೆದು ಹಾಕಿ. ಇಲ್ಲಾಂದರೆ ಏನಾಗುತ್ತೆ, ಕೆಲವೊಂದು ಮೊಟ್ಟೆ ಬೇಯುತ್ತೆ, ಕೆಲವೊಂದು ಮೊಟ್ಟೆ ತೀರ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಬಾಣಲಿಗೆ ನಾನು ಎಲ್ಲ ಮಸಾಲ ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು. ಒಂದು ಚಿಟಿಕೆಯಷ್ಟು ಮೆಂತ್ಯ, ಹಾಗೆ 1 ಚಿಟಿಕೆಯಷ್ಟು ಸಾಸಿವೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು, 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಡ್ರೈ ಫ್ರೈನೇ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4-5 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಇದಾದ ನಂತರ ಡ್ರೈ ಚಿಲ್ಲೀಸ್ ಏನಿರುತ್ತೆ, ಡ್ರೈ ಚಿಲ್ಲಿ ಅಂದರೆ ಬ್ಯಾಡ್ಗೆ ಮೆಣಸಿದು, ಇದನ್ನು ಕೂಡ ಫ್ರೈ ಮಾಡಿಕೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ರುಬ್ಬಬೇಕು. ಹಾಗಾಗಿ ಸೊ ಇದಕ್ಕೆ ನಾನು 1 ಎಸಳಷ್ಟು 1 ಗೆಡ್ಡೆ ಬೆಳ್ಳುಳ್ಳಿ ಏನಿರುತ್ತೆ ಅದನ್ನ ಎಸಳುಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಡಿ ಕಾಯಿನ ಹಾಕಿಳ್ತೀನಿ. ಅದಷ್ಟು ಸೇರಿಸಿ ನಾವು ರುಬ್ಕೊಳ್ಳೋಣ. ಈಗ ಮೊಟ್ಟೆ ಬೆಂದಿರೋ ಮೊಟ್ಟೆಗೆ ತಣ್ಣೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ತಣ್ಣೀರು ಹಾಕೋದ್ರಿಂದ ನಿಮಗೆ ಸಿಪ್ಪೆಗಳು ಈಸಿಯಾಗಿ ಬಿಡ್ಸಕ್ಕೆ ಬರುತ್ತೆ. ಅದಾದಮೇಲೆ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೆಟೊ ಹಾಕೊಳ್ಳೋರು ಹಾಕೋಬೋದು, ಅದು ಕಂಪ್ಲೀಟ್ಲಿ ಆಪ್ಷನಲ್. ಹಾಗಾಗಿ ನನಗೆ ತುಂಬ ಬಾಯಿಗೆ ಸಿಗ್ದಂಗೆ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಈರುಳ್ಳಿ ಟೊಮೆಟೊನ ಹಾಕ್ಕೊಳ್ತಾ ಇಲ್ಲ. ಇಲ್ಲಿ ಅದಾದ ತಕ್ಷಣ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿದೆ. ಇದು ಬ್ಯಾಡ್ಗೆ ಮೆಣಸಿನ ಕಮಾಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಈಸಿಯಾಗಿ ಬೇಗನೆ ಆಗುವಂತಹ ರೆಸಿಪಿ ಇದು. ಈಗ ನಾನು ಮಿಕ್ಸಿನ ತೊಳ್ಕೊಂಡು ಕೂಡ ಅದರ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಸಾಲೆ ತುಂಬಾ ಇತ್ತು ಅದರಲ್ಲಿ. ನೀವು ಈ ರೀತಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಅದರ ಕನ್ಸಿಸ್ಟೆನ್ಸಿನ ನೋಡ್ಕೋಬೋದು. ಸ್ವಲ್ಪ ದಪ್ಪ ಇಟ್ಟರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವಿಲ್ಲಿ ಮೊಟ್ಟೆನ ಒಡೆದು ಹಾಕ್ತಾ ಇಲ್ಲ, ಬೇಯಿಸಿ ಹಾಕ್ತಾ ಇದ್ದೀವಿ. ನೀವು ಒಡೆದು ಹಾಕೋದಾದರೆ ನೀವು ಇದನ್ನು ಇನ್ನೂ ತೆಳು ಮಾಡ್ಕೊಂಡು ಒಡೆದು ಹಾಕ್ಬೋದು. ಮೊಟ್ಟೆನ ಒಡೆದು ಹಾಕಿದ್ರೆ ನಿಮಗೆ ಮತ್ತೆ ಆ ಗ್ರೇವಿ ತಿಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಆ ರೀತಿ ಮಾಡ್ಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ನೀವು ಪುಡಿ ಉಪ್ಪು ಕೂಡ ಬಳಸ್ಬೋದು. ಅಂದಾಜಿನ ಮೇಲೆ ನಾನು ಕೈಯಲ್ಲೇ ಹಾಕೋದು ಪುಡಿ ಉಪ್ಪನ್ನು. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಮೊಟ್ಟೆ ಸಿಪ್ಪೆ ಬರ್ತಾ ಇದೆ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳಿದ್ದು ಫಸ್ಟು ಬಿಸಿ ನೀರು ಚೆಲ್ದಿರ ಅದಕ್ಕೇ ತಣ್ಣೀರು ಹಾಕಿ ಅದನ್ನು 1-2 ನಿಮಿಷನೋ 5 ನಿಮಿಷನೋ ರೆಸ್ಟ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಓಪನ್ ಮಾಡೋದಕ್ಕೆ ಬರುತ್ತೆ. ಸೊ ಅದಾದಮೇಲೆ ನಾನು ಮೊಟ್ಟೆಗೆ ಒಂದು ಸಣ್ಣ ಸ್ಲೈಸಾಗಿ ಕಟ್ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದಾಗಿ ಮೊಟ್ಟೆಗೆ ಆ ಮಸಾಲೆ ಸ್ವಲ್ಪ ಎಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಇದಾದ ತಕ್ಷಣ ಇಲ್ಲಿ ಸಾರು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಬಿಡಿಸಿರೋ ಮೊಟ್ಟೆನೆಲ್ಲನೂ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ. ಉಪ್ಪು ಈ ಟೈಮಲ್ಲಿ ಉಪ್ಪಿನ ಹದವನ್ನು ನೋಡಿ ಮತ್ತೆ ಉಪ್ಪು ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ತುಂಬಾ ಟೇಸ್ಟಿಯಾದಂತಹ
ಮೊಟ್ಟೆ ಸಾರು ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ಕೊನೆಯದಾಗಿ ನಾನು ಹಾಕ್ಕೊಳ್ತಾ ಇರೋದು ಕೊತ್ತಂಬರಿ ಸೊಪ್ಪು. ಕಂಪ್ಲೀಟ್ಲಿ ಆಪ್ಷನಲ್. ಇದಿಲ್ಲ ಅಂತಂದ್ರೂ ನಿಮ್ಮ ಮೊಟ್ಟೆ ಸಾರು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಇದೇ ಥರ ಸಿಂಪಲ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದು ನಮ್ಮ ಕಡೆ ಮಾಡುವಂಥ ಮೊಟ್ಟೆ ಸಾರು. ಎಲ್ಲ ಕಡೆ ಒಂದೇ ಥರ ಮೊಟ್ಟೆ ಸಾರನ್ನ ಮಾಡೋದಿಲ್ಲ, ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಸೊ ನಮ್ಮ ಉಡುಪಿ ಮಂಗಳೂರು ಕಡೆ ಸಾಧಾರಣವಾಗಿ ಮೊಟ್ಟೆ ಸಾರು ಬೇರೆ ಯಾವುದೇ ಸಾರುಗಳನ್ನ ತಗೊಳ್ಳಿ ಕೆಂಪು ಬಣ್ಣದಲ್ಲೇ ಇರುತ್ತೆ. ಯಾಕಂದರೆ ಬ್ಯಾಡಗೆ ಮೆಣಸನ್ನು ಅಷ್ಟು ಜಾಸ್ತಿ ಬಳಸ್ತಾರೆ, ಖಾರ ಮೆಣಸನ್ನು ಕಡಿಮೆ ಬಳಸ್ತಾರೆ. ಸೊ ಬಿಸಿ ಬಿಸಿ ಮೊಟ್ಟೆ ಸಾರು ನಿಮಗೋಸ್ಕರ ರೊಟ್ಟಿ, ಚಪಾತಿ, ರೈಸ್ ಜೊತೆ ನೀವು ಆರಾಮಾಗಿ ತಿನ್ನೋಕ್ಕೆ ರೆಡಿಯಾಗಿದೆ. ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಮೊಟ್ಟೆ ಸಾರು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನನ್ನ ಮುಂದಿನ ವಿಡಿಯೋಗಳು ನಿಮಗೆ ಆಟೋಮ್ಯಾಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಾದರೆ ಇವತ್ತಿಗೆ ಇಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.